ಆತ್ಮೀಯ ಎಲ್ಲ ಸರ್ಕಾರಿ ನೌಕರರಿಗೆ ಸರ್ಕಾರಿ ಕಾರ್ನರ್ ಚಾನಲ್ಗೆ ಸ್ವಾಗತ. OPS ಮರು ಜಾರಿಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನೆಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, 7ನೇ ವೇತನ ಆಯೋಗದ ಜಾರಿ ನಂತರ ಕರ್ನಾಟಕ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಹಳೆ ಪಿಂಚಣಿ ಯೋಜನೆಯ ಮರು ಜಾರಿಯಾಗಿದೆ. ಈ ಕುರಿತು ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೀತಾ ಇವೆ ಹಾಗೂ ಸರ್ಕಾರಕ್ಕೆ ಮನವಿಗಳು ಕೂಡ ಸಲ್ಲಿಕೆಯಾಗುತ್ತಿವೆ. ಸದ್ಯ ಜಾರಿಯಲ್ಲಿರುವ NPS ರದ್ದುಗೊಳಿಸಿ OPS ಜಾರಿಗೆ ತರಬೇಕು ಎಂಬುದು ಎಲ್ಲ ಸರ್ಕಾರಿ ನೌಕರರ ಒತ್ತಾಯವಾಗಿದೆ. ಈಗಾಗಲೇ ಸರ್ಕಾರ ಮೊದಲ ಹಂತದಲ್ಲಿ 2006ರ ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆ ನಂತರ ನೇಮಕಗೊಂಡ ನೌಕರರನ್ನು NPSನಿಂದ OPSಗೆ ಮರಳಲು ಅವಕಾಶ ನೀಡಿದೆ. ಈ ಆದೇಶದಿಂದ 13,500 ನೌಕರರು OPSಗೆ ಮರಳಬಹುದು. ಆದರೆ ಎಲ್ಲ ನೌಕರರನ್ನು OPSಗೆ ಒಳಪಡಿಸಬೇಕು ಎಂಬುದು ನೌಕರರ ಬೇಡಿಕೆಯಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ NPS ರದ್ದುಗೊಳಿಸಿ OPS ಮರು ಜಾರಿ ಮಾಡಲಾಗಿದೆ. ಸರ್ಕಾರಿ ನೌಕರರ ಬೇಡಿಕೆ ಹಿನ್ನೆಲೆಯಲ್ಲಿ ಸರ್ಕಾರ OPS ಯೋಜನೆಯನ್ನು ಮರು ಜಾರಿ ಮಾಡಿರುವ ರಾಜ್ಯಗಳಲ್ಲಿ ಯಾವ ಮಾದರಿ ಅನುಸರಿಸಲಾಗಿದೆ? ಇದರಿಂದ ರಾಜ್ಯ ಬೊಕ್ಕಸದ ಮೇಲೆ ಆಗುವ ಪರಿಣಾಮವೇನು? OPS ಮರು ಜಾರಿ ಸಾಧ್ಯವೇ? ಎಂಬ ಮುಂತಾದ ಪ್ರಶ್ನೆಗಳ ಕುರಿತು ಪರಿಶೀಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ವರದಿ ನೀಡುವಂತೆ ಸೂಚಿಸಿದೆ. ಸದ್ಯದ ಮಾಹಿತಿ ಪ್ರಕಾರ OPS ಯೋಜನೆಯನ್ನು ಮರು ಜಾರಿ ಮಾಡಲು ಸಮಿತಿ ಒಲವು ವ್ಯಕ್ತಪಡಿಸಿದ್ದು, ಇನ್ನು ಕೇವಲ 15 ದಿನಗಳಲ್ಲಿ ಈ ಕುರಿತು ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಕೆ ಮಾಡಲಿದೆ. ವರದಿಯ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ. ಈ OPS ಮರು ಜಾರಿಯ ಕುರಿತು ವರದಿ ನೀಡಲು ಸರ್ಕಾರ ರಚನೆ ಮಾಡಿರುವ ಸಮಿತಿಗೆ ಅಂಜುಮ್ ಪರ್ವೇಜ್ ಮುಖ್ಯಸ್ಥರಾಗಿದ್ದು, ಇವರು OPS ಮರು ಜಾರಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವ ಸಂಪೂರ್ಣ ಸಾಧ್ಯತೆಗಳು ಇವೆ. NPS ರದ್ದುಗೊಳಿಸಿ OPS ಜಾರಿಯಾಗಬೇಕು ಎಂದು ಅಭಿಪ್ರಾಯಪಡುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಂದನೆಗಳು.